Audio Jungle. Audio Jungle. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸ್ಮೂತಾಗಿದೆ, ಮೆತ್ತಗಿರುತ್ತೆ, ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಏನು ಬೇಡ, ಹಂಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ನೋಡಿ, ನಾನು ಇಲ್ಲಿ ರಾತ್ರಿ ಅನ್ನ ಇತ್ತು, ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ನೀವು ಅನ್ನ ಇದ್ದರೆ ಹಾಕಿ ಹಾಗೇ ಮಾಡ್ಬೋದು. ಅನ್ನ ಹಾಕಿದ್ರೆ ಸ್ವಲ್ಪ ಮೆತ್ತಗಿರ್ತವೆ ರೊಟ್ಟಿ. ಇಲ್ಲಿ ನಾನು ಒಂದು ಚಿಪ್ಪಲ್ಲಿ ಒಂದು ಚಿಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ದೊಡ್ಡದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು ಈರುಳ್ಳಿನ. ನೋಡಿ, ಒಂದು ಬಟ್ಲು ಅಕ್ಕಿ ಹಿಟ್ಟು. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ನಾವು ಒಂದು 4 ರೊಟ್ಟಿ ಆಗಂಗೆ ಮಾಡ್ತೀನಿ, ಚಿಕ್ಕ ಚಿಕ್ಕದು. ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನು ಕುಯ್ದಿಟ್ಟಿದ್ದೀನಿ. ನೋಡಿ, ಇಷ್ಟು ಅನ್ನಕ್ಕೆ ಇಲ್ಲಿ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಸಣ್ಣಕ್ಕೆ ಕೈಯಲ್ಲಿ ನುಣ್ಣಗೆ ಕಲಸಿಟ್ಟಿದ್ದೀನಿ. ಈ ಕಲಸಿಟ್ಟಿರೋ ಇದಕ್ಕೇ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಎಲ್ಲನೂ ನೋಡಿ, 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸಣ್ಣಕ್ಕೆ ಕುಯ್ದಿಟ್ಟಿದ್ದೀನಿ. ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ಸಣ್ಣಕ್ಕೆ. ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮಗೆ ಹಿಟ್ಟು ಜಾಸ್ತಿ ಬೇಕಂದರೆ, ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೋಬೇಕು. ನಾನಿಲ್ಲಿ ಕಡಿಮೆ, ನಾವು 4 ರೊಟ್ಟಿ ಮಾಡೋದ್ರಿಂದ ಚಿಕ್ಕ ಚಿಕ್ಕದಾಗಿ ನಾನು ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಇದನ್ನು ಹಂಗೆ ತಿನ್ಬೋದು, ಯಾವುದೇ ಚಟ್ನಿ ಬೇಡ, ಏನು ಬೇಡ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳಿ. ನಾನು ಜೀರಿಗೆ ಹಾಕಿಲ್ಲ. ಇದಕ್ಕೆ ಜೀರಿಗೆ ಕೂಡ ಹಾಕ್ತಾರೆ, ಪುಡಿ ಮಾಡಿ ಹಾಕ್ತಾರೆ. ಜೀರಿಗೆ ಪುಡಿ, ಮೆಣಸು ಪುಡಿ ಅದೆಲ್ಲ ಹಾಕಿದ್ರೆ ಒಂಥರ ಇನ್ನೂ ಚೆನ್ನಾಗಿ ಪರಿಮಳ ಇರುತ್ತೆ. ನಾನಿಲ್ಲ ಅದೇನೂ ಹಾಕಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತಲ್ಲ, ಅಷ್ಟೇ ಸಾಕು ಅಂತ ಸ್ವಲ್ಪ ಸ್ವಲ್ಪನೇ ನೀರು ನೋಡಿ ಹಾಕಿ ತೆಳುಗೆ ಕಲಿಸ್ಕೊಂಡ್ರೆ ಫುಲ್ಲು ತೆಳುವಾಗ್ಬಿಡುತ್ತೆ. ನೀವು ಮತ್ತೆ ನಿಮಗೆ ತೊಟ್ಟಕ್ಕೆ ಬರೋಲ್ಲ ಅಂದವರು ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಬೆರೆಸ್ಕೋತಾರೆ. ನಾನು ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡಿ ರೂಢಿ ಇದೆಯಲ್ಲ, ಅದಕ್ಕೆ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತೀನಿ. ಇಲ್ಲಿ ಯಾವುದೇ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಯಾವುದೇನು ಬೆರೆಸಲ್ಲ. ಒಂದು ಚಿಕ್ಕ ಕವರ್ ಪೇಪರ್ ತಗೊಂಡು, ಇದು ನಾನು ಪಾಲ್ಸ್ ತಂದಿರ್ತೀನಲ್ಲ, ಅದೇ ಕವರ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಬೇರೆ ಕವರ್ ಇದ್ದರೆ ರೌಂಡಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ, ಇದೇ ಚೆನ್ನಾಗಿರುತ್ತೆ. ಇದು ಬಿಸಾಕಿ ಮತ್ತೆ ಬೇರೆ ಕವರ್ ಕಟ್ ಮಾಡಿ ಇಟ್ಕೊತಾ ಇರ್ತೀನಿ ನಾನು. ಚಿಕ್ಕದಾಗಿ ನೋಡಿ, ಇಷ್ಟು ತಗೊಂಡು ಈ ಥರ ಕೈಯಲ್ಲಿ ಈ ಥರ ಇದು ಮಾಡಿಕೊಂಡ್ರೆ ನಿಮಗೆ ರೌಂಡು ಚೆನ್ನಾಗಿ ಬರುತ್ತೆ. ನೋಡಿ, ರೊಟ್ಟಿ ಹಾಕುವಾಗ ಈ ಥರ ಮಾಡಿದ್ರೆ ಮಾತ್ರ ಒಡೆದೋಗಲ್ಲ ರೊಟ್ಟಿ ಸೈಡಲ್ಲಿ. ನೋಡಿ, ನಮ್ಮೂರ ಕಡೆ ಇದೇ ಥರ ರೊಟ್ಟಿ ಹಾಕೋದು. ಒಂಚೂರು ಎಣ್ಣೆ ಸರಕ್ಕೊಬಿಟ್ಟು ನೋಡಿ, ಈ ಥರ ಇಟ್ಕೊಂಡು ಮಧ್ಯದಲ್ಲಿ ಈ ಥರ ಕೈ ಅಡ್ಡ ಕೊಟ್ಕೊಂಡ್ರೆ ರೊಟ್ಟಿ ಹೊಡೆದೋಗಲ್ಲ. ಅದಕ್ಕೆ ಈ ಥರ ಕೈಯಲ್ಲಿ ಸೈಡಿಗೆ ಕೈ ಕೊಟ್ಕೊಂಡು ಸುತ್ತನೂ ತಿರುಗಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಸಣ್ಣಕ್ಕೆ, ಎಷ್ಟು ತೆಳುಗೆ ಅಂದರೆ ಪೆಪ್ಪರ್ ಥರ ತೊಟ್ಬೋದು. ಒಂಚೂರು ಒಡೆದೋಗಲ್ಲ. ಕೈಗೆ ಸ್ವಲ್ಪ ನೀರು ಹೆಚ್ಕೊಂಡು ಆ ಒಡೆದೋಗಿರೋತಕ್ಕೆ ಸ್ವಲ್ಪ ಹಿಟ್ಟು ಅಂಟಿಸಿಬೇಕಾದ್ರೆ ಇದು ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ನಾನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಎಷ್ಟು ದೊಡ್ಡದಾಗಾದರೂ ಹಾಕ್ಬೋದು, ದೊಡ್ಡ ರೊಟ್ಟಿನಾದರೂ ಹಾಕ್ಬೋದು. ಇದು ತೆಗ್ದು ಹಾಕಕ್ಕೆ ಬರೋಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ. ಈಜಿ ತೆಗ್ದು ಹಾಕೋಕ್ಕೆ ರೊಟ್ಟಿನ ಇದು ಕವರಿಂದ. ನೋಡಿ, ಈ ಥರ ತೆಳ್ಳಗೆ ಈ ಥರನೇ ತೊಟ್ಕೊಳ್ಳೋಣ. ಎಲ್ಲನೂ ನೀಟಾಗಿ ರೌಂಡಕ್ಕೆ ಬರುತ್ತೆ. ನೋಡಿ, ಆ ಪೇಪರ್ನು ನಾವು ರೌಂಡಕ್ಕೆ ತಿರುಗಿಸ್ಕೊಂಡು ಹಾಕ್ಬೋದು. ಹಸಿಟ್ಟಲ್ಲಿ ತೊಟ್ತಾರೆ, ಮಾಮೂಲಿ ರೊಟ್ಟಿ ಆದರೆ ಹಸಿಟ್ಟಲ್ಲಿ ತೊಟ್ಟಿ ಹಾಕಬೇಕು. ನೋಡಿ, ನಾನಿಲ್ಲಿ ಹಂಚು ಕಾಯಕ್ಕಿಟ್ಟಿದ್ದೀನಿ. ಕಾಯ್ದಿದೆ ಹಂಚು ಕಾಯ್ದ ಮೇಲೆ ಹಾಕ್ರಿ, ಇಲ್ಲಾಂದರೆ ರೊಟ್ಟಿ ಇಟ್ಕೊಳ್ಳುತ್ತೆ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ತೀನಿ ನಾನು, ನೀರು ಹಾಕಲ್ಲ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ನೋಡಿ, ಈ ಥರ ಕೈ ತಗೊಂಡು ಈ ಥರ ಉಲ್ಟಾ ಹಾಕಿದ್ರೆ ಆಯಿತು. ಸೀದಾ ಹಾಕ್ಬಾರ್ದು, ನಾವು ತೊಟ್ಟಿರ್ತೀವಲ್ಲ ಅದನ್ನು ಸೀದಾ ಹಾಕ್ಬಾರ್ದು, ಯಾವಾಗಲೂ ಉಲ್ಟಾನೇ ಹಾಕಬೇಕು. ನೋಡಿ, ಇದಕ್ಕೊಂದು ಮುಚ್ಚಳ ಇಟ್ಟಿದ್ರೆ ಬೇಗ ಆಗುತ್ತೆ, ಬೇಗ ಬೇಯುತ್ತೆ. ಅದ್ರ ಮೇಲೆ ಒಂಥರ ವೈಟ್ ಬರಲ್ಲ. ಆದರೂ ಕೂಡ ನಾನು ಒಂಚೂರು ನೀರು ಕೈಯಲ್ಲಿ ಹಿಂಗೆ ಮುಟ್ಟಿಸ್ಬಿಟ್ಟು ಉಲ್ಟಾ ಹಾಕ್ತೀನಿ, ಚೆನ್ನಾಗಿರುತ್ತೆ. ನೋಡಿ, ಒಂಚೂರು ಒತ್ತಿಲ್ಲ, ಏನಿಲ್ಲ, ಸಣ್ಣ ಉರಿಲೇ ಇಟ್ಟಿದ್ರೆ ಸಾಕು, ಬೇಗ ಬೇಯುತ್ತೆ ರೊಟ್ಟಿ. ಈ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿ ಮಾಡ್ತಾಯಿಲ್ಲ, ಉಪ್ಪಿನಕಾಯಿ ಇದೆ, ಅದರಲ್ಲಾದ್ರೂ ತಿನ್ಬೋದು, ಹಂಗೇ ತಿನ್ಬೋದು, ಸಾಕಾಗುತ್ತೆ. ಇಲ್ಲ ರಾತ್ರಿ ಸಾರಿದ್ರೆ ಅದರಲ್ಲೂ ತಿನ್ಬೋದು. ಇಲ್ಲಿ ನಾನು ಉಪ್ಪಿನಕಾಯಲ್ಲಿ ನನ್ನ ಮಗಳಿಗೆ ಕೊಡ್ತೀನಿ. ಸದ್ಯಕ್ಕೀಗ 2 ರೊಟ್ಟಿ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಇಟ್ಟು ಆಮೇಲೆ ಮಾಡ್ತೀನಿ. ನೋಡಿ, ಒಂದು ರೊಟ್ಟಿ ರೆಡಿ ಆಯಿತು.
ಇನ್ನೊಂದು ರೊಟ್ಟಿನ ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಹಾಕೋಣ. ಇದು ದಪ್ಪ ಹಂಚಿರೋದ್ರಿಂದ ರೊಟ್ಟಿ ಬೇಗ ಒತ್ತೋಗಲ್ಲ ನೋಡಿ. ತೆಗ್ದಾಕಕ್ಕೆ ಬರೋಲ್ಲ ಅಂದವರು ಈ ಕವರ್ ಇಟ್ಕೊಂಡು ಪಕ್ಕದಲ್ಲೇ ಈ ಥರ ಒಂದು ಕೈಗೆ ಚೇಂಜ್ ಮಾಡ್ಕೊಂಡು ಈ ಒಂದೇ ಕೈಯಲ್ಲಿ ಈ ಥರ ಹಾಕಿದ್ರಾಯ್ತು. ಉಲ್ಟದಿಂದ ನಿಮಗೆ ತೆಗೆದು ಹಾಕಕ್ಕೆ ಬರೋಲ್ಲ ಅನ್ನೋರು ಈ ಥರ ಹಾಕಿದ್ರಾಯ್ತು. ಇದಕ್ಕೂ ಮುಚ್ಚಳ ಇಡ್ತೀನಿ ನಾನು. ಬೇಗ ಬೇಯುತ್ತೆ ಅನ್ನೋದಕ್ಕಿಂತ ಅದ್ರ ಮೇಲೆ ಒಯ್ಟು ಮತ್ತು ಹವೆ ಹೋಗಲ್ಲ ಅಂತ, ಬೇಗ ಬೆಂದಿರುತ್ತೆ ಅಂತ, ಅದಕ್ಕೋಸ್ಕರ ಇದನ್ನು ಕೂಡ ಊಟ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ? ಎಲ್ರಿಗೂ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ. ಕೆಲವೊಬ್ಬರಿಗೆ ಮಾಡೋಕ್ಕೆ ಬರೋಲ್ಲ. ಕೆಲವೊಂದು ಕಡೆ ಜೋಳದ ರೊಟ್ಟಿ, ಕೆಲವೊಂದು ಕಡೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ತುಂಬ ನಮ್ಮ ಕಡೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೇ ಬೆಳಗ್ಗೆ ಹೊತ್ತು ಮಾಡೋದು. ರೊಟ್ಟಿ ತುಂಬ ರೊಟ್ಟಿ ಜಾಸ್ತಿ, ಮುದ್ದೆ ಅದೆಲ್ಲ ಮಾಡಲ್ಲ. ಮಧ್ಯಾಹ್ನ ಮೇಲೆ ಮಾಡ್ತಾರೆ. ಬೆಳಗ್ಗೆ ಎಲ್ಲರ ಮಲ್ಲೂ ಕೇಳಿದ್ರೆ ರೊಟ್ಟಿನೇ ಜಾಸ್ತಿ ತಿಂಡಿ ಮಾಡೋದು. ಇವಾಗೆಲ್ಲ ಇಡ್ಲಿ, ದೋಸೆ, ಪಲಾವು ಅಂಥರ ಎಲ್ಲ ಮಾಡ್ತಾರೆ ನೋಡಿ. 2 ರೊಟ್ಟಿ ರೆಡಿ ಆಯಿತು. ಇದಕ್ಕೆ ನಾನು ಉಪ್ಪಿನಕಾಯಿ ಇದೆ, ರೆಡಿಮೇಡ್ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದು. ಉಪ್ಪಿನಕಾಯಿ ನೋಡಿ, ಇದು ಮಾವಿನಕಾಯಿದು ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೂ. ಇದೇ ಉಪ್ಪಿನಕಾಯಿನ ನಾನು ಈ ರೊಟ್ಟಿ ಮೇಲೆ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿರುತ್ತೆ, ಹಂಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಲ್ಲಿ ಇದು ಮಾವಿನಕಾಯಿ ಸ್ವಲ್ಪ ಹುಳಿ ಅಲ್ವಾ, ಹುಳಿಯಾಗಿದೆ ನೋಡಿ. ನೀವು ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ. ಎಲ್ರಿಗೂ ಬಾಯ್. ಎಲ್ರಿಗೂ ಶೇರ್ ಮಾಡಿ ಅಕ್ಕಪಕ್ಕದ ಮನೆಯವರಿಗೆಲ್ಲ. ಓಕೆ, ಬಾಯ್.